ಮಗು ನಿನ್ನ ಮಾರ್ಕ್ಸು 35 ಇರಲಿ, 40%, 50, 60 ಏನೇ ಇರಲಿ, ಈ ಬರುವಂತಹ SA1 ಎಕ್ಸಾಮ್, ಮಿಡ್ ಟರ್ಮ್, ಹಾಫ್ ಇಯರ್ಲಿ ಎಕ್ಸಾಮ್ನಲ್ಲಿ ನಾವು 90% ಪ್ಲಸ್ ಅನ್ನ ಸ್ಕೋರ್ ಮಾಡೇ ಮಾಡ್ತೇವೆ. ದಿಸ್ ವಿಲ್ ಬಿ ಯುವರ್ ಗ್ರೇಟೆಸ್ಟ್ ಕಮ್ ಬ್ಯಾಕ್. ಎಲ್ಲರೂ ಕಮ್ ಬ್ಯಾಕ್ ಅಂತ ಕಮೆಂಟ್ ಅಲ್ಲಿ ಹಾಕಿ. ಯಾಕಂದ್ರೆ ಎಲ್ಲಿ ತನಕ ನಿಮ್ ಮನಸ್ಸಿಗೆ ಗೊತ್ತಾಗಲ್ವೋ, ಇಲ್ಲಿ ತನಕದ ಆಟನೇ ಬೇರೆ, ಇನ್ ಮುಂದೆ ನಾನು ಮಾಡ್ತಾ ಇರುವಂತ ಎಫರ್ಟ್ಸ್ಗಳೇ ಬೇರೆ ಅಂತ, ಅಲ್ಲಿ ತನಕ ಏನೂ ಮಾಡ್ಲಿಕ್ಕಾಗಲ್ಲ. ಹೀಗಾಗಿ ಕಮೆಂಟ್ ಅಲ್ಲಿ ಎಲ್ಲರೂ ಕಮ್ ಬ್ಯಾಕ್ ಅಂತ ಹಾಕಿ. ಪ್ರತಿಯೊಂದು ಕಮ್ ಬ್ಯಾಕ್ ಕಮೆಂಟ್ ಅನ್ನು ನಾನು ಓದ್ತೇನೆ. ಅದಕ್ಕಿಂತ ಹೆಚ್ಚಾಗಿ ಯಾವಾಗ ಮಿಡ್ ಟರ್ಮ್ ಎಕ್ಸಾಮ್ ಮುಗಿಯುತ್ತೋ, SA1 ಎಕ್ಸಾಮ್, ಅದಾದ್ಮೇಲೆ ನೀವು ಈ ಒಂದು ಕಮ್ ಬ್ಯಾಕ್ ಅನ್ನೋ ಕಾಮೆಂಟ್ ಅನ್ನ ಬಂದು ನೋಡ್ತೀರಾ. ನಿಮ್ಮ ಮೇಲೆ ನಿಮಗೆ ಪ್ರೌಡ್ ಫೀಲ್ ಆಗತ್ತೆ. ಯಾಕಂದ್ರೆ ಇವತ್ತು ನೀವು ಈ ಸ್ಟೇಜ್ ನಲ್ಲಿ ಇರಬಹುದು, ಬಟ್ ನೀವು ನಮ್ಮ ಪರೀಕ್ಷಾ ಚಾನೆಲ್ ಜೊತೆಗಿದ್ರೆ ಲಾಸ್ಟ್ ತನಕ ಒಂದು ಗ್ರೇಟೆಸ್ಟ್ ಕಮ್ ಬ್ಯಾಕ್ ಮಾಡೇ ಮಾಡ್ತೀರಾ. ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ, ಅದೆಷ್ಟೋ ಮಕ್ಕಳು ಇದನ್ನ ಮಾಡಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿರುವಂತಹ ಆಲ್ಮೋಸ್ಟ್ 2.8 ಲ್ಯಾಕ್ ಸಬ್ಸ್ಕ್ರೈಬರ್ಸೇ ಇದನ್ನ ಹೇಳ್ತಾ ಇದ್ದಾರೆ. 3 ವರ್ಷದ ಎಕ್ಸ್ಪೀರಿಯನ್ಸ್ ಇರುವಂತಹದ್ದು ಮಕ್ಕಳನ್ನ ಈ ಒಂದು ಕಮ್ ಬ್ಯಾಕ್ ನಲ್ಲಿ ಟ್ರೈನ್ ಮಾಡಿರುವಂತಹದ್ದು. ಹೀಗಾಗಿ ನೀವು ಖಂಡಿತವಾಗಿಯೂ ಪೂರ್ತಿಯಾಗಿಯೂ ನಮ್ಮನ್ನ ನಂಬಬಹುದು. ಹಾಗಾದ್ರೆ ರೋಡ್ ಮ್ಯಾಪ್ ಏನು ಈ ಒಂದು ಕಮ್ ಬ್ಯಾಕಿಗೆ? ಸಿಂಪಲ್. ಒಂದು ರೋಡ್ ಮ್ಯಾಪ್ ಅಂದ್ರೆ ರೋಡ್ ಈ ರೀತಿ ರೋಡ್ ಹಾಕೋಣ. ರೋಡ್ ಹೀಗಿರತ್ತಾ ಅನ್ಕೊಂಡ್ರಿ, ರೋಡ್ ಹೀಗಿದೆ ಅಂತ. ಓಕೆ, ಅದಾದ್ಮೇಲೆ ಕರೆಕ್ಟ್ ರೋಡೋ ತಪ್ಪು ರೋಡೋ ಅಂತ ನೋಡೋಣ. ಸೊ ಈ ರೋಡ್ ಇದೆ. ಈಗ ನಾವು ಫಾರ್ ಎಕ್ಸಾಂಪಲ್ 40% ಇಲ್ಲಿದೆ, ನಾವು 90% ಪ್ಲಸ್ಗೆ ಏನ್ ಮಾಡ್ತಾ ಇದ್ದೇವೆ, ಅದು ಇಲ್ಲಿದೆ. ಇಲ್ಲಿ ಮಧ್ಯದಲ್ಲಿ 50 ಬರುತ್ತೆ, 60 ಬರುತ್ತೆ, ಇಲ್ಲಿ 80 ಬರುತ್ತೆ ಅನ್ಕೋಣ. ಸೊ ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಇಲ್ಲಿ ಹೋಗ್ಲಿಕ್ಕೆ ಆಗತ್ತಾ? ಇಲ್ಲ. ನಾವೇನ್ ಮಾಡಬೇಕು, ಫಸ್ಟ್ ಇಲ್ಲಿಂದ ಇಲ್ಲಿ ಬರಬೇಕು, ಅದಾದ್ಮೇಲೆ ಇದು, ಅದಾದ್ಮೇಲೆ ಇದು, ಅದಾದ್ಮೇಲೆ ಇದು. ಇದನ್ನ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ತೇವೆ. ನಾವೇ ಏನಾದ್ರೂ ಒಂದು ಮೆಟ್ಟಲ್ನ ಹತ್ಬೇಕಾರೆ ಇಲ್ಲಿಂದ ಅಲ್ಲಿ ತನಕ ಪೂರ್ತಿ ಮೇಲೆ ಹೋಗ್ಲಿಕ್ಕೆ ಆಗತ್ತ? ಇಲ್ಲ, ಒಂದೊಂದೇ ಸ್ಟೆಪ್ ತೆಗೆದುಕೊಂಡು ಹೋಗ್ತೇವೆ. ಅದೇ ರೀತಿ ಇಲ್ಲೂ ಸಹ. ಈಗ ನೀವು ಯಾವುದೇ ಸ್ಟೇಜ್ ನಲ್ಲಿರಬಹುದು, ನಮ್ಮ ಇಮಿಡಿಯೇಟ್ ಗೋಲ್ ಏನಾಗತ್ತೆ, ಇಲ್ಲಿದ್ರೆ ಇಲ್ಲಿ ಹೋಗೋದು, ಇಲ್ಲಿದ್ರೆ ಇಲ್ಲಿ ಹೋಗೋದು, ಇಲ್ಲಿದ್ರೆ ಇಲ್ಲಿ ಹೋಗೋದು, ಇಲ್ಲಿದ್ದವರು 100ಗೆ ಹೋಗೋದು. ಸೊ ಫಸ್ಟ್ ಸ್ಟೆಪ್ 40, 50, 60 ಇಂದ 80ಗೆ ಹೋಗ್ಬೇಕು ಅಂತ ಇದ್ದೀರಾ ಅಂದ್ರೆ ನೀವು ಮೊದಲು ಎಷ್ಟು ಚಾಪ್ಟರ್ಸ್ಗಳನ್ನ ಕಂಪ್ಲೀಟ್ ಮಾಡಬೇಕು ಅಂತ ನೋಡಿ. ಸೋಷಿಯಲ್ ಸೈನ್ಸ್ ಅಲ್ಲಿ 16 ಚಾಪ್ಟರ್ಸ್ಗಳಿವೆ. ಈ 16 ಚಾಪ್ಟರ್ಸ್ಗಳನ್ನ ಇನ್ ಡೆಪ್ತ್ ಆಗಿ ಓದ್ಲಿಕ್ಕೆ ಈ ಮೂಮೆಂಟ್ ಅಲ್ಲಿ ನಿಮ್ಗೆ ಆಗ್ತಾ ಇಲ್ಲ. ಏನ್ ಮಾಡ್ತೀರಾ? ಸಿಂಪಲ್, ಈ 16 ಚಾಪ್ಟರ್ಸ್ಗಳದ್ದು PYQs ಮಾಡ್ತೀರಾ. ಇದು ನಿಮ್ಮನ್ನ ಆಟೋಮೆಟಿಕ್ ಆಗಿ 70 ತನಕ ಅಂತೂ ಈಸಿಲಿ ಕರ್ಕೊಂಡು ಹೋಗೇ ಹೋಗತ್ತೆ. ಪ್ರತಿಯೊಂದು ಚಾಪ್ಟರ್ನ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಮಾಡಿ. ಯಾಕಂದ್ರೆ ಅದರಿಂದ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಗೊತ್ತಾಗತ್ತೆ, ಬಹಳಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗತ್ತೆ, ನಿಮಗೆ ಪ್ಯಾಟರ್ನ್ಸ್ಗಳು ಗೊತ್ತಾಗತ್ತೆ, ಪೇಪರ್ ಸೆಟ್ ಮಾಡೋರು ಏನನ್ನ ಯೋಚಿಸ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ. ಇದು ನಿಮ್ಮನ್ನ ಆಟೋಮೆಟಿಕ್ ಆಗಿ ಒಂಥರ ಟಾಪರ್ ರೀತಿ ಯೋಚನೆ ಮಾಡೋ ರೀತಿ ಟ್ರೈನ್ ಮಾಡುತ್ತೆ. ಹೀಗಾಗಿ PYQsಗಳನ್ನ ಮಿಸ್ ಮಾಡಲೇಬಾರ್ದು. ಇಷ್ಟು ಮಾಡಿದ್ರೆ ನೀವು 70 ತನಕ ಈಸಿಯಾಗಿ ರೀಚ್ ಆಗ್ತೀರಾ. ಸೊ ಫಸ್ಟ್ ಸ್ಟೆಪ್ ಏನಾಗುತ್ತೆ, PYQs. ಎಲ್ಲರೂ ಸಹ ಕಮೆಂಟ್ ಅಲ್ಲಿ PYQs ಅಂತ ಹಾಕಿ. ಯಾಕಂದ್ರೆ ಈ ಸ್ಟೆಪ್ ನಿಮ್ ತಲೆಯಲ್ಲಿ ಕೂತ್ಕೊಳ್ಬೇಕು. ಅದನ್ನ ನೀವೆಷ್ಟು ಬರಿತೀರೋ ಅಷ್ಟೇ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಹಾಕದ್ರ PYQs ಅಂತ. ಇದು ಫಸ್ಟ್ ಸ್ಟೆಪ್. ಸೆಕೆಂಡು, ಈಗ ನಾವು ಇಲ್ಲಿಂದ 90% ಪ್ಲಸ್ಸಿಗೆ ಹೋಗ್ಬೇಕು. PYQs ಆದ್ಮೇಲೆ ಟೆಕ್ಸ್ಟ್ ಬುಕ್ಕಿನ ಕ್ವಶನ್ ಅಂಡ್ ಆನ್ಸರ್ಸ್ಗಳನ್ನ ಮಾಡಿ. ಬಹಳಷ್ಟು PYQsಗಳು ಇದರಲ್ಲಿ ರಿಪೀಟ್ ಆಗೋದನ್ನ ನೀವು ಕಾಣಬಹುದು. ನೆಕ್ಸ್ಟ್ ಟೆಕ್ಸ್ಟ್ ಬುಕ್ಕಿನ ಅಭ್ಯಾಸ ಭಾಗ, ಎಕ್ಸಸೈಸ್, ಕ್ವಶನ್ ಅಂಡ್ ಆನ್ಸರ್ಸ್ಗಳನ್ನ ಮಾಡಿ. ಅದು ನಿಮಗೆ ಈಸಿಯಾಗಿ 85% ತನಕ ತೆಗೆದುಕೊಂಡು ಹೋಗುತ್ತೆ. ಸೊ PYQs ಫಸ್ಟ್ ಸ್ಟೆಪ್. ಸೆಕೆಂಡು ಟೆಕ್ಸ್ಟ್ ಬುಕ್ಕಿನ ಕ್ವಶನ್ ಆನ್ಸರ್ಸ್. ಇದು ಸ್ವಲ್ಪ ಎಕ್ಸ್ಟೆನ್ಸಿವ್, ಅಂದ್ರೆ ಬಹಳಷ್ಟು ಕ್ವಶನ್ಸ್ಗಳಿವೆ. ಇದು ನಿಮ್ಮನ್ನ ಒಳ್ಳೆಯ ರೀತಿಯಲ್ಲಿ ಟ್ರೈನ್ ಮಾಡುತ್ತೆ. ನಿಮಗೆ ಯಾವ್ಯಾವ ಕ್ವಶನ್ಸ್ಗಳನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ತಿಳಿಸುತ್ತೆ. ಇವೆಲ್ಲವನ್ನ ನೀವು ನಮ್ಮ ಪರೀಕ್ಷೆ ಆ್ಯಪಿನ ನೋಟ್ಸ್ಗಳಲ್ಲಿ ಫೈಂಡ್ ಔಟ್ ಮಾಡಬಹುದು. ಕೊನೆಗೆ ಈ 90% ಪ್ಲಸ್ ದಾಟ್ ಹೋಗ್ಬೇಕಂದ್ರೆ ದೇರ್ ಈಸ್ ಓನ್ಲಿ ಒನ್ ವೇ ವಿಚ್ ಯು ಕ್ಯಾನ್ ಡೂ, ಅಂಡ್ ದಟ್ ಈಸ್
LBS ಇದನ್ನ ಫಿನಿಶ್ ಮಾಡಿಬಿಡಿ, ಡನ್. ಈ LBS ಗಳಲ್ಲೂ ಈ PYQs ಕ್ವಶನ್ ಆನ್ಸರ್ದೆ ಆಲ್ಮೋಸ್ಟ್ 60% ಇರುತ್ತೆ ಅಥವಾ 70% ಇರುತ್ತೆ. ಉಳಿದ 30% ಹೊಸದಾಗಿರುವಂತಹ ಕ್ವಶನ್ಸ್ಗಳಲ್ಲೂ ಬಹಳಷ್ಟು ಪಾಯಿಂಟ್ಸ್ಗಳು ರಿಪೀಟ್ ಆಗೋದನ್ನ ಕಾಣಬಹುದು. ಹಾಗೆ ಕ್ವಶನ್ಸ್ಗಳನ್ನ ಯಾವ ರೀತಿ ಕೇಳ್ತಾ ಇದ್ದಾರೆ ಅದು ಸಹ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಹೀಗಾಗಿ LBSಗಳು ನಿಮ್ಮ ಲಾಸ್ಟ್ ಸ್ಟೇಜ್ ಆಗತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೇನೆ. PYQs ಎಕ್ಸಸೈಸ್ ಅಭ್ಯಾಸ ಭಾಗ, ಕೊನೆಗೆ LBS, ಈ 3 ಸ್ಟೆಪ್ಸ್ಗಳನ್ನ ಮಾಡಿದ್ರೆ ನಿಮ್ಮನ್ನ ಟಾಪರ್ ಆಗೋದ್ರಿಂದ ಯಾರಿಗೂ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಇದು ನನ್ನ ಗ್ಯಾರಂಟಿ ಆಗಿರುವಂತಹದ್ದು. ಆದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲೇ ಹೋಗ್ಬಿಡ್ತೇನೆ ಅಂದ್ರೆ ತಪ್ಪು. ಯಾಕಂದ್ರೆ ಇದು ಮಾಡಿದ್ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಸಿಗತ್ತೆ. ಇದು ಒಂದೇ ಚಾಪ್ಟರ್ ನೀವು ಮಾಡ್ತಾ ಕೂತ್ರೆ ಅದಕ್ಕೆ 4-5 ದಿನ ಹೋಗುತ್ತೆ. ಬಟ್ ಇಲ್ಲಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ, 1 ಚಾಪ್ಟರ್ ಕಂಪ್ಲೀಷನ್, 2nd ಚಾಪ್ಟರ್, 3rd ಚಾಪ್ಟರ್, ಅದರಿಂದ ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಾ ಹೋಗುತ್ತೆ. ಅದನ್ನ ನಿಮ್ಮ ಮಾರ್ಕ್ಸ್ ನಲ್ಲೂ ಕಾಣಬಹುದಾಗಿದೆ. ಹೀಗಾಗಿ ಫಸ್ಟ್ PYQಸೇ ಮಾಡಿ, ಅದಾದ್ಮೇಲೆ ಕ್ವಶನ್ ಆನ್ಸರ್ಸ್ ಹೋಗಿ, ಅದಾದ್ಮೇಲೆ LBS. ಹಾಗೆ ಇವೆಲ್ಲವನ್ನ ನಾವು ನಮ್ಮ ಪ್ರಥಮ ಬ್ಯಾಚ್ ನಲ್ಲಿ ಡೈಲಿ ಲೈವ್ ಕ್ಲಾಸಸ್ಗಳಲ್ಲಿ ಕವರ್ ಮಾಡ್ತಾ ಇರ್ತೇವೆ. ನಿಮ್ಮ ಏನೇ ಡೌಟ್ಸ್ ಇದ್ರು ಡೌಟ್ಸ್ಗಳನ್ನ ಸಾಲ್ವ್ ಮಾಡ್ತೇವೆ ಲೈವ್ ಕ್ಲಾಸಸ್ಗಳಲ್ಲಿ. PYQs ಇರ್ಬೋದು, ಎಕ್ಸಾಮ್ ಸಪೋರ್ಟ್ ಇರ್ಬೋದು, ಚಾಪ್ಟರ್ ಟೆಸ್ಟ್ ಇರ್ಬೋದು, ಸ್ಯಾಂಪಲ್ ಕ್ವಶನ್ ಪೇಪರ್ಸ್ಗಳಿರ್ಬೋದು, ಎಲ್ಲವನ್ನೂ ಸಹ ನಾವು ಪ್ರೊವೈಡ್ ಮಾಡ್ತೇವೆ. ಆ್ಯಂಡ್ ರೆಕಾರ್ಡೆಡ್ ಕ್ಲಾಸಸ್ಗಳು ಅವೈಲೇಬಲ್ ಇರುತ್ತೆ. ಏನನ್ನೂ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಟ್ಯೂಷನ್ನಿಗೆ 1 ತಿಂಗಳಿಗೆ ಎಷ್ಟು ಕೊಡ್ತೀರೋ ಅದೇ ಅಮೌಂಟ್ನಲ್ಲಿ ವರ್ಷವಿಡೀ ಕ್ವಾಲಿಟಿ ಎಜುಕೇಷನನ್ನು ನೀವು ಪಡ್ಕೊಳ್ಬಹುದು. ಹಾಗಾದರೆ ಜಾಯಿನ್ ಆಗಬೇಕಂದ್ರೆ ಈಗ ಆದರ್ಶ್ ಸರ್ದ ಕೂಪನ್ ನಡೀತಾ ಇದೆ. ಡಿಸ್ಕೌಂಟ್ ಸಿಗತ್ತೆ ನಿಮಗೆ ನನ್ನ ಕೂಪನ್ನಿಂದ. ಸೊ ಎಲ್ಲಿ ಸಿಗತ್ತೆ? ಕೆಳಗೆ ಪಿನ್ಡ್ ಕಾಮೆಂಟಲ್ಲಿದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಫೈಂಡ್ ಔಟ್ ಮಾಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗಲೇ ಪ್ರಥಮ ಬ್ಯಾಚನ್ನು ಜಾಯ್ನ್ ಆಗಿ. ಯಾಕಂದರೆ ಮಿಡ್ ಟರ್ಮಿಗೆ ರಿವಿಷನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ, ಅದನ್ನು ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ಬಹಳಷ್ಟು ಸ್ಯಾಂಪಲ್ ಕ್ವಶನ್ ಪೇಪರ್ಸ್ಗಳಿರ್ಬೋದು, ಏನೇನು ಮೆಟೀರಿಯಲ್ಸ್ಗಳಿವೆ ಎಲ್ಲದರ ಉಪಯೋಗವನ್ನು ಪಡ್ಕೊಳ್ಳಿ. ಇದು ನಿಮಗೆ ಡೆಫಿನೇಟ್ ಆಗಿ ಆ ಒಂದು 60ಇಂದ 80 ತನಕ 90 ತನಕ ಏನು ಜಂಪ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೋ ಅದೆಲ್ಲವನ್ನು ನಮ್ಮ ಪ್ರಥಮ ಬ್ಯಾಚ್ನಲ್ಲಿ ಪ್ರೊವೈಡ್ ಮಾಡ್ತೇವೆ. ಯೂಟ್ಯೂಬ್ನಲ್ಲಿ ಜಸ್ಟ್ ಓವರ್ ವ್ಯೂ ಆಫ್ ದ ಕ್ಲಾಸಸ್ಗಳಿದ್ರೆ LBA, PYQs, ಪ್ರಾಕ್ಟೀಸ್ ಟೆಕ್ಸ್ಟ್ ಬುಕ್ಕಿನ ಕ್ವಶನ್ ಆನ್ಸರ್ಸ್ಗಳು, ರಿವಿಷನ್ ಕ್ಲಾಸಸ್ಗಳು, SQPs ಎಲ್ಲವೂ ಸಹ ನಮ್ಮ ಪ್ರಥಮ ಬ್ಯಾಚಲ್ಲಿ ಸಿಗತ್ತೆ. ಆ್ಯಂಡ್ ಅಲ್ಲಿ ನಾನೇ ಟೀಚ್ ಮಾಡ್ತೇನೆ. ಹೀಗಾಗಿ ಯು ಕ್ಯಾನ್ ಬಿ ರೆಸ್ಟ್ ಅಶ್ಯೂರ್ಡ್ ಅಂತ ಹೇಳ್ಬೋದು. ಯಾರ್ಯಾರು ಪ್ರಥಮ ಬ್ಯಾಚನ್ನು ಜಾಯಿನ್ ಆಗ್ತಾ ಇದ್ದೀರೋ ಈಗಲೇ ಜಾಯಿನ್ ಆಗಿ. ಯಾಕಂದರೆ ಕೂಪನ್ ಕೋಡ್ ನಡೀತಾ ಇದೆ, ಅದಾದಮೇಲೆ ಲಾಸ್ ಆಗತ್ತೆ. ಆ ರೀತಿ ಆಗೋದು ಬೇಡ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗೋಸ್ಕರ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್. ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್ ಬಾಯ್.